ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸನ್ನಿಧಿ ಸ್ವಾಮಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಬ್ಲಾಗ್ ಏನಂದರೆ, ಇವತ್ತು ನಾವು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇದು ಬೆಳಿಗ್ಗೆ ಆಲ್ಮೋಸ್ಟ್ ಅಲ್ಲಿ 6:30 ಟೈಮಲ್ಲಿ ಮಾಡಿರೋ ವಿಡಿಯೋ. ನಾವು ಬೆಳಿಗ್ಗೆ 5 o'clock ಮನೆ ಬಿಟ್ಬಿಟ್ಟು ಮೈಸೂರು ರೋಡ್ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಅಲ್ಲಿಂದ ಡೈರೆಕ್ಟ್ ಒಂದೇ ಒಂದು ಬಸ್ ಇದೆ. ಆಲ್ಮೋಸ್ಟ್ ಅಲ್ಲಿ 7:30ಗೇನೋ ಹೊರಡುತ್ತೆ. 7:30 ಹೋದರೆ ಅಲ್ಲಿ 12 o'clock ಹೊತ್ತಿಗೆ ರೀಚ್ ಆಗ್ತೀವಿ. ಇದು ಬೆಳಿಗ್ಗೆ ಬಸ್ ಬಂತು, ಬಸ್ಸಲ್ಲಿ ಕೂತಿದ್ದೀವಿ. ಬಸ್ ಒಳಗಿಂದ ನೋಡಿದ್ರೆ ಸೂರ್ಯನ ವಿಡಿಯೋ ಮಾಡಿರೋದದು. ಇಲ್ಲಿಂದ ಆಲ್ಮೋಸ್ಟ್ ಅಲ್ಲೂ 3 to 4 hours ಜರ್ನಿ ಅನಿಸುತ್ತೆ. ಇರೋದು ಒಂದೇ ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಅದೊಂದು ಬಸ್ಸನ್ನೇ ನಾವು ಕ್ಯಾಚ್ ಮಾಡಬೇಕು, ಬೇರೆ ಯಾವುದೇ ಬಸ್ ಇಲ್ಲ. ಇಲ್ಲಿಂದ ನಾವು ಹೊರಟಾದ್ಮೇಲೆ ಸೀದಾ ಚನ್ನಪಟ್ಟಣ, ಮಂಡ್ಯದಿಂದ ಡೈರೆಕ್ಟ್ ಟೆಂಪಲ್ಲು. ಅದೇ ಮತ್ತೆ ಆ ಬಸ್ನೇ ಮತ್ತೆ ನಾವು ವೆಯ್ಟ್ ಮಾಡಿಬಿಟ್ಟು 3:30ಗೆ ಅದೇ ಬಸ್ಸಲ್ಲಿ ನಾವು ಮತ್ತೆ ವಾಪಸ್ ಬರಬೇಕು. ಓನ್ ವೆಹಿಕಲಲ್ಲಿ ಹೋದರೆ ಏನೋ ಅಷ್ಟು ಸಮಸ್ಯೆ ಆಗೋಲ್ಲ, ಯಾಕೆಂದರೆ ನಮ್ಮ ಟೈಮಿಗೆ ಹೋಗ್ಬೋದು, ನಮ್ಮ ಟೈಮಿಗೆ ಬರ್ಬೋದು. ಬಸ್ಸು ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಟಿಫನ್ಗೆ ಅಂತ ಬಿಟ್ಟಿದ್ರು. ಅಲ್ಲೇ ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ. ಇಡ್ಲಿ ಸಾಂಬಾರೆಲ್ಲ ತೊಗೊಂಡು ಅಲ್ಲಿ ಟಿಫನ್ ಮುಗಿಸ್ಕೊಂಡು ಒಂದು 10 to 15 minutes ಅಷ್ಟೇ ಅಲ್ಲಿ ನಮಗೆ ತಿಂಡಿಗೆ ಬಿಟ್ಟಿದ್ದು. ಮತ್ತು ತಿಂಡಿ ನಾವು ಅಲ್ಲೇ ಮುಗಿಸ್ಕೊಂಡ್ವಿ. ಮನೆಯಿಂದ ಬೇಗ ಹೊರಟಿದ್ವಿ, ತಿಂಡಿ ಏನೂ ಮಾಡಲಿಕ್ಕಾಗಿರಲಿಲ್ಲ. ಹಾಗಾಗಿ ನಾವು ಅಲ್ಲೇ ಚನ್ನಪಟ್ಟಣದಲ್ಲೇ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಸೇಮ್ ಅದೇ ಬಸ್ಸಲ್ಲೇ ಸೀದಾ ಟೆಂಪಲ್ಗೆ ಹೊರಟ್ವಿ. ಬಟ್ ಚೆನ್ನಾಗಿದೆ ಟೆಂಪಲ್ಲು. ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ರೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ. ನಾವು ಇದು 2ನೇ ಸಲ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಹೋಗಿದ್ವಿ, ಇದು ಸೆಕೆಂಡ್ ಟೈಮ್ ಹೋಗ್ತಿರೋದು. ನಾವು ಅಂದ್ಕೊಂಡಿದ್ದ ಕೆಲಸ ಆಗಿದೆ, ಅದಕ್ಕೆ ಇನ್ನೊಂದು ಸಲ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಬರೋಣ ಅಂತ ಹೇಳಿ ಹೊರಟಿದ್ವಿ. ನನ್ನ ಮಗಳು ಅಲ್ಲಿ ನಾವು ಸ್ವಲ್ಪ ಮಣ್ಣನ್ನು ಎತ್ಕೊಂಬಂದ್ವಿ. ಏನಾದರೂ ನಾವೇನಾದರೂ ಭೂಮಿ ರಿಲೇಟೆಡ್ ಏನಾದರೂ ಇದ್ದರೆ ಅಟ್ಲೀಸ್ಟ್ ಅಲ್ಲಿ ತೊಗೊಂಬಂದಿರೋ ಮಣ್ಣನ್ನು ನಾವು ಮನೇಲಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ನೀವು ಯಾರಾದರೂ ಅಲ್ಲಿ ಹೋಗಿದರೆ, ನೀವು ಏನಾದರೂ ನಿಮ್ಮ ಜಮೀನಿಂದ ರಿಲೇಟೆಡ್ ಏನಾದರೂ ಇದ್ದರೆ ಅಲ್ಲಿ ಒಂದು ಸಲ ಪೂಜೆ ಮಾಡಿಸ್ಕೊಂಡು ಬನ್ನಿ. ನೀವು ಒಂದು ಸಲ ಟ್ರೈ ಮಾಡಿ. ಅವರಲ್ಲಿ ಹೇಳ್ತಾರೆ ಏನು ಮಾಡಬೇಕು, ಮಣ್ಣು ತೊಗೊಂಡು ಏನು ಮಾಡಬೇಕು, ಇಟ್ಟಿಗೆ ತೊಗೊಂಡ್ರೆ ಏನು ಮಾಡಬೇಕು. ಆಲ್ಮೋಸ್ಟ್ ಇಲ್ಲಿ ಭೂಮಿ ರಿಲೇಟೆಡ್ ಇರೋ ಅಂಥದ್ದಕ್ಕೆ ಹೋಗ್ತಾರೆ. ಅದು ಬಿಟ್ಟು ಬೇರೆ ಏನೂ ಹೋಗಲ್ಲ. ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ, ನಾವು ಮನೆ ಕಟ್ಟೋದಕ್ಕಿಂತ ಮುಂಚೆ ಹೋಗಿದ್ವಿ. ಬಟ್ ನಾವಲ್ಲಿ ಹೋಗಿ ಬಂದಮೇಲೆ ನಮ್ಮ ಮನೆ ಕೆಲಸ ಬೇಗನೂ ಆಯಿತು, ನಾವು ಮನೆಯೂ ಕಟ್ಟಿದ್ವಿ. ಇದು ದೇವಸ್ಥಾನದಿಂದ ಹೊರಗಡೆ ವಿಡಿಯೋ. ಅವರು ಹೇಳ್ತಾರೆ ಅಲ್ಲಿ ಮಣ್ಣು ತೊಗೊಂಡು ಅಥವಾ ಇಟ್ಟಿಗೆ ತೊಗೊಂಡು ಏನು ಮಾಡಬೇಕು ಅಂತ. ನಾವಿಲ್ಲಿ 11 ಸುತ್ತು ಪ್ರದಕ್ಷಿಣೆನ ಹಾಕಿದ್ವಿ. ಮುಂಚೆ ನಾವು ಹೋಗಿದ್ದಾಗ ಇಷ್ಟೊಂದೆಲ್ಲ ಇಂಪ್ರೂವ್ ಇರಲಿಲ್ಲ. ಬಟ್ ಇವಾಗ ನಾವು ಆಲ್ಮೋಸ್ಟ್ ಅಲ್ಲಿ ಹೋಗೆಲ್ಲ 1.5 year ಆಗಿತ್ತು. ಬಟ್ ಇವಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಇದೆಲ್ಲ ಯಾರಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದರು ಅಲ್ಲಿ ಕಲ್ಲುಗಳನ್ನ ಜೋಡಿಸ್ಬಿಟ್ಟು ಬರ್ತಾರೆ. ನಮ್ಮ ಮನೆ ಕಟ್ಟಬೇಕು ಅನ್ನೋದೇನಾದರೂ ಇದ್ದರೆ ಅಟ್ಲೀಸ್ಟ್ ಆ ದೇವ್ರ ಹತ್ರ ಬೇಡ್ಕೊಂಡು ಈ ಥರ ಒಂದ್ರ ಮೇಲೆ ಒಂದು ಕಲ್ಲನ್ನು ಇಟ್ಬಿಟ್ಟು ಅಲ್ಲಿ ಬರ್ತಾರೆ. ಅಲ್ಲಿ ಅಥವಾ ಮಣ್ಣು ಜಮೀನು ತೊಗೋಬೇಕು, ಸೈಟ್ ತೊಗೋಬೇಕು ಅನ್ನೋರು ಯಾರಾದರೂ ಇದ್ದರೆ ಅಲ್ಲಿಂದ ಸ್ವಲ್ಪ ಮಣ್ಣು ತೊಗೊಂಬಂದು ನಮ್ಮ ಕೆಲಸ ಆಗೋವರೆಗೂ ಅದನ್ನು ನಾವು ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು. ನಾವು ಸಲ ಹೋದಾಗೆಲ್ಲ ಇಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ. ಸುತ್ತಲಕ ಎಲ್ಲ ಇಷ್ಟು ಕಲ್ಲು ಎಲ್ಲ ಏನೂ ಇದು ಮಾಡಿರಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನದ ಹತ್ರನೇ ಕೂತ್ಕೊಂಡ್ವಿ. ಅಲ್ಲಿ ದೇವ್ರ ಹತ್ರ ಎಲ್ಲ ಮೊಬೈಲ್ ಅಲೋ ಇರಲಿಲ್ಲ ವಿಡಿಯೋ ಎಲ್ಲ ಮಾಡಲಿಕ್ಕೆ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಅಲ್ಲೇ ಕೂತಿದ್ವಿ. ಸಂಡೇ ಹೋದರೆ ಫುಲ್ ರಶ್ ಇರುತ್ತೆ. ನಾವು ಅದಕ್ಕೋಸ್ಕರನೇ ಈ ಸಲ ಸಾಟರ್ಡೆ ಹೋಗಿದ್ವಿ. ಅಟ್ಲೀಸ್ಟ್ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂತೇಳಿ. ಸಾಟರ್ಡೇನೂ ಅಷ್ಟೇ ರಶ್ ಇತ್ತು. ಇಲ್ಲಿಂದ ಬಂದಾದಮೇಲೆ ಅಲ್ಲೇ ಪ್ರಸಾದ ಇತ್ತು, ಅಲ್ಲೇ ಪ್ರಸಾದ ತಿಂದ್ಕೊಂಡು
ನನ್ನ ಮಗಳಲ್ಲಿ ನೀರಲ್ಲಿ ಆಡಬೇಕು ಅಂತೇಳಿ ಹೋಗ್ತಿದ್ಲು. ಬಟ್ ಚೆನ್ನಾಗಿದೆ, ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಯಾರಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ. ನಿಮ್ದು ಏನಾದರೂ ಬೇಡಿಕೆಗಳಿದ್ದರೆ ಕೇಳಿಕೊಂಡು. ಮತ್ತು ನಾವು ಆ ಕಡೆಯಿಂದ ಬಸ್ಗೆ ವೆಯ್ಟ್ ಮಾಡಲಿಲ್ಲ, ಯಾಕೆ ಅಂದರೆ ಅಲ್ಲಿರೋದು ಒಂದೇ ಬಸ್ಸು. ಮತ್ತು ಅದೇ ಬಸ್ ವೆಯ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಆ ಕಡೆಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಟ್ರೈನಲ್ಲಿ ಬಂದ್ವಿ. ಟ್ರೈನಲ್ಲಿ ಬಂದು ಆದರೂ ನಾವು ಮನೆ ರೀಚ್ ಆಗೋ ಹೊತ್ತಿಗೆ ಆಲ್ಮೋಸ್ಟ್ ಅಲ್ಲಿ 8-9 ಓ ಕ್ಲಾಕ್ ಆಗೇ ಹೋಗಿತ್ತು. ಬೆಟರ್ ಓನ್ ವೆಹಿಕಲ್ ಇದ್ದರೆ ಅದರಲ್ಲಿ ಹೋಗಿ ಬರೋದು ಬೆಟರ್. ಟೈಮು ಸೇವ್ ಆಗುತ್ತೆ. ಅಟ್ಲೀಸ್ಟ್ ಬಸ್ಸಿಗಾಗಿ ಕಾಯೋ ಅಂಥ ರಿಸ್ಕ್ ಏನೂ ಇರೋಲ್ಲ. ಆರಾಮಾಗಿ ನಮ್ಮ ಟೈಮಿಗೆ ಹೋಗ್ಬೋದು, ನಮ್ಮ ಟೈಮಿಗೆ ವಾಪಸ್ ಬರ್ಬೋದು. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.